ನಮಸ್ಕಾರ ಸ್ನೇಹಿತರೆ, ನಾವು ನಮ್ಮ ಹೊನ್ನಾವರ ಟ್ರಿಪ್ನಲ್ಲಿ ಮೊದಲು ಜೋಗ್ ಫಾಲ್ಸ್ಗೆ ಹೋದ್ವಿ. ಜೋಗ್ ಫಾಲ್ಸ್ ಆದಮೇಲೆ ಈಕೋ ಬೀಚ್ಗೆ ಹೋದ್ವಿ. ಅದಿನ್ನೂ ನಾನು ಎಡಿಟಿಂಗ್ ಮಾಡ್ತಾ ಇದ್ದೀನಿ, ಅದರಿಂದ ಆ ವ್ಲಾಗ್ ಹಾಕಲಿಲ್ಲ. ಅದಾದಮೇಲೆ ನಾವು ಇಡಗುಂಜಿ ದೇವಸ್ಥಾನಕ್ಕೆ ಹೋದ್ವಿ. ನಿಮಗೆಲ್ಲ ಗೊತ್ತೇ ಇರೋ ಹಾಗೆ ಇಡಗುಂಜಿ ದೇವಸ್ಥಾನದ ಅಥವಾ ಯಾವುದೇ ದೇವಸ್ಥಾನದಲ್ಲಾದರೂ ಈಗ ತುಂಬ ಫೋಟೋಗ್ರಫಿ ಮತ್ತು ವೀಡಿಯೋಗ್ರಫಿ ಮಾಡೋಕ್ಕೆ ಬಿಡಲ್ಲ. ಆದ್ದರಿಂದ ತುಂಬ ವೀಡಿಯೋ ಕ್ಲಿಪ್ಸ್ ತೊಗೊಳಕ್ಕಾಗಲಿಲ್ಲ ವ್ಲಾಗ್ಸ್ ಮಾಡೋಕ್ಕೆ. ಅದಾದಮೇಲೆ ನಾವು ಇಡಗುಂಜಿ ದೇವಸ್ಥಾನದ ಹೊರಗೆ ಬಂದಮೇಲೆ ಇದೊಂದು ಸುಂದರವಾದ ಉದ್ಯಾನವನಕ್ಕೆ ಹೋದ್ವಿ. ನೀವಿಲ್ಲಿ ನೋಡ್ತಿರೋ ಹಾಗೆ ಇಲ್ಲಿ ಗಣೇಶನ ಫುಲ್ ಕಥೆನೇ ಇದೆ. ಸೊ ನಾವು ಮಕ್ಳಿಗೇನಾದರೂ ಪುರಾಣದ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ರೆ ತುಂಬ ಬೋರಿಂಗ್ ರೀತಿಲಿ ಕತೆ ಹೇಳೋ ಬದಲು ಈ ಥರ ಜಾಗಕ್ಕೆ ಕರ್ಕೊಂಡು ಬಂದರೆ ಅದು ಮಕ್ಳಿಗೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ಆಮೇಲೆ ಮಕ್ಕಳಿಗೆ ಒಂದು ಆಸಕ್ತಿ ಬೆಳೆಯುತ್ತೆ ನಮ್ಮ ಪುರಾಣ ಕಥೆಗಳಲ್ಲಿ ಅನ್ನೋದು ನನ್ನ ಅಭಿಪ್ರಾಯ. ಸೊ ನೀವೇನಾದ್ರು ಹೊನ್ನಾವರಕ್ಕೆ ಹೋದರೆ ಈ ಜಾಗಕ್ಕೆ ಖಂಡಿತ ಹೋಗಿ. ದೊಡ್ಡವರಾಗಲಿ ಮಕ್ಕಳಾಗಲಿ ನಿಜವಾಗ್ಲೂ ಎಂಜಾಯ್ ಮಾಡ್ತಾರೆ. ಆದರೆ ತುಂಬ ಜನ ಇರಲಿಲ್ಲ. ನಾನು ಅಂದ್ಕೊಂಡೆ ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ. ಸೊ ಈ ವ್ಲಾಗ್ನ ಖಂಡಿತ ದಯವಿಟ್ಟು ಎಲ್ರಿಗೂ ಫಾರ್ವರ್ಡ್ ಮಾಡಿ. ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಾಗಲಿ. ಇದ್ರ ಎಂಟ್ರಿ ಫೀ ಕೂಡ ತುಂಬಾ ಕಮ್ಮಿ, ಬರೀ 10 ರೂಪಾಯಿ ಪರ್ ಹೆಡ್ 10 ರೂಪಾಯಿ. ಆಮೇಲೆ ಯಾವುದೇ ವಾಹನ ಆದರೂ ಅದಕ್ಕೂ 10 ರೂಪಾಯಿ. ಸೊ ಇಷ್ಟು ಕಮ್ಮಿ ಬೆಲೆಗೆ ನಮ್ಗೆ ಇಷ್ಟು ಒಳ್ಳೆ ಜಾಗ ಸಿಗುತ್ತೆ ಅಂದರೆ ನಾವು ಮಿಸ್ ಮಾಡಬಾರ್ದು ಅಲ್ವಾ. ಸೊ ಖಂಡಿತ ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಾಗಲಿ. ನೀವು ನಿಮ್ಮ ಫ್ಯಾಮ್ಲಿನ ಕರ್ಕೊಂಡು ಹೋಗಿ. ಇಟ್ ಈಸ್ ಅನ್ ಅಮೇಝಿಂಗ್ ಪ್ಲೇಸ್. ನಮಗಂತೂ ತುಂಬಾ ಇಷ್ಟ ಆಯಿತು. ಅಲ್ಲಿಂದ ಹೊರಗೆ ಬರೋಕ್ಕೆ ಮನಸ್ಸು ಬರಲ್ಲ, ಎಷ್ಟು ತಣ್ಣಗಿದೆ. ಬರೀ ಪುರಾಣ ಕತೆ ಅಲ್ಲದೇ ಇಲ್ಲಿ ಇನ್ನೊಂದೇನೆಂದರೆ ತುಂಬಾ ಡಿಫ್ರೆಂಟ್ ವೆರೈಟಿ ಆಫ್ ಪ್ಲ್ಯಾಂಟ್ಸ್ನ ನಾವು ನೋಡ್ಬೋದು. ಸೊ ಯಾರಿಗಾರು ಬಾಟ್ನಿಲಿ ಅಥವಾ ಸಸ್ಯಶಾಸ್ತ್ರದಲ್ಲಿ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಈ ವಿಧವಾದ ಸಸ್ಯರಾಶಿಗಳಿವೆ, ಅದನ್ನೆಲ್ಲ ನೀವು ನೋಡ್ಬೋದು. ನೋಡಿ, ಈ ಥರ ಶಂಖದ ಶೇಪಲ್ಲಿ ಜಾರುಬಂಡೆ. ನಾವು ದೊಡ್ಡವ್ರು ಕೂಡ ಮಕ್ಕಳಾಗಿ ಅಲ್ಲಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಈ ಜಾಗದ ಹೆಸರು ವಿನಾಯಕ ವನ.